Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನನ್ನ ವೀಡಿಯೋಸ್ ಇದೆ. ಆ್ಯಂಡ್ ಮೋಜಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಜೋಶಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಇದೆ, ಬಿಕಾಸ್ ನಾನು ಜೋಶಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಇದು ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಓಕೆನಾ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ನಾನು ಹೇರ್ ಕೇರ್ ಮಾಸ್ಕ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ತುಂಬಾ ಎಫೆಕ್ಟಿವ್ ಕೊಡುವಂಥದ್ದು, ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಆಗದಿರೋ ಅಂಥದ್ದು. ಸೊ ಇನ್ನೊಂದು ಹೇರ್ ಮಾಸ್ಕ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು. ಏನಪ್ಪ ಅದು ಅಂತಂದರೆ ಇದಕ್ಕೂ ಅಷ್ಟೇ ಒಂದು ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಲೈಕ್ ಏನೆಲ್ಲ ನಮ್ಗೆ ಬೇಕು, ಸೊ ಅದು ಮಿನಿಮಲ್ ಐಟಮ್ಸ್ ಇದ್ದರೆ ಸಾಕು. ಸೊ ಆರಾಮಾಗೆ ನಾವು ಇದನ್ನ ಹೇರ್ ಕೇರ್ ಮಾಸ್ಕ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಆಚೆ ಕಡೆಯಿಂದ ಪರ್ಚೇಸ್ ಮಾಡ್ಕೋಬೇಕು, ಅಥವಾ ಇದು ಕೆಮಿಕಲ್ ಇರುವಂಥದ್ದು ನಮಗೆ ಹೇರ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಏನಪ್ಪ ಅದು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಫಸ್ಟು ನಮಗೆ ದಾಸವಾಳದ ಹೂವಿನ ಎಲೆ ಬೇಕಾಗುತ್ತೆ. ಆ್ಯಂಡ್ ದಾಸವಾಳ ಹೂವು ಇದ್ರೂ ಓಕೆ, ಅಥವಾ ಬರೀ ಎಲೆ ಇದ್ರೂ ಓಕೆನಾ. ಇಲ್ಲ ಎರಡೂ ಸಿಕ್ಕಿದ್ರೆ ಇನ್ನೂ ಸೂಪರ್ ದಿ ಬೆಸ್ಟು. ಸೊ ಇದನ್ನು ತಗೊಳ್ಳಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮೊಸರು ಆ್ಯಂಡ್ ಮೆಂತ್ಯಕಾಳನ್ನ ರಾತ್ರಿನೇ ನೀವು ಸ್ವಲ್ಪ ನೆನೆಸಿಡಿ. ಸೊ ಹಾಗಾಗಿ ಅದು ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಯೂಸ್ ಮಾಡೋದಕ್ಕೆ. ಆ್ಯಂಡ್ 1-2 ಸ್ಪೂನು ನಿಮ್ಮ ಹೇರ್ ಲೆಂತಿಗೆ ತಕ್ಕನಂಗೆ ಕೋಕೋನಟ್ ಆಯಿಲ್, ಓಕೆನಾ. ಇಷ್ಟು ಇದ್ದರೆ ಸಾಕು, ಆರಾಮಾಗಿ ನಾವು ಹೇರ್ ಕೇರ್ ಪ್ಯಾಕ್ನ ಮಾಡ್ಕೋಬೋದು. ಅದು ನಮ್ಮ ಕೂದಲು ಬೆಳವಣಿಗೆಗೂ ತುಂಬಾ ಹೆಲ್ಪ್ ಮಾಡುವಂಥದ್ದು ಹೇರ್ ಕೇರ್ ಪ್ಯಾಕ್, ಓಕೆನಾ, ನಾನು ಹೇಳ್ತಿರುವಂಥದ್ದು. ಸೊ ಇದು ಆವಾಗಲಿಂದ ನಾವೆಲ್ಲ ಮಾಡ್ಕೊಂಬಂದಿರುವಂಥದ್ದು. ಮನೇಲೆಲ್ಲ ಸಾಮಾನ್ಯವಾಗಿ ನೋಡಿ ದಾಸವಾಳದ ಹೂವು ಇದ್ದರೆ ಆ ಎಲೆಯಲ್ಲಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಕೆಲವರು ಅದನ್ನು ಫೇಸ್ಗೆಲ್ಲ ಬೆಳೆಸ್ತಾರೆ, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಅಂತ. ಸೊ ತುಂಬ ಬೆನಿಫಿಟ್ಸ್ ಇದೆ. ಸೊ ಹೇಗಪ್ಪ ಇದನ್ನು ಮಾಡ್ಕೊಳ್ಳೋದು ಅಂತಂದರೆ, ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ದಾಸವಾಳದ ಎಲೆನ ತೊಗೊಳ್ಳಿ. ಆ್ಯಂಡ್ 2 ಹೂವು ಇದ್ರೂ ಹೂವೂ ತೊಗೊಳ್ಳಿ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇನು ನೀವು ಡಿಸ್ಕಾರ್ಡ್ ಮಾಡಬೇಕು ಅಂತ ಏನಿಲ್ಲ. ಆ್ಯಂಡ್ ಸ್ವಲ್ಪ ಮೆಂತ್ಯ ಕಾಳು ರಾತ್ರಿನೇ ನೆನೆಸಿರುವಂಥದ್ದು. ಆ್ಯಂಡ್ 1 ಸ್ಪೂನು ಕರ್ಡು, ಮನೇಲೇ ಮಾಡಿರೋಂಥ ಮೊಸರಿದ್ರೂ ಓಕೆ, ಅಥವಾ ಅಂಗಡಿಯಿಂದ ತೊಗೊಂಬಂದಿರೋದು ಓಕೆ. ಆ್ಯಂಡ್ 2 ಸ್ಪೂನು ಕೋಕೋನಟ್ ಆಯಿಲ್. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ತಿಕ್ಕಾಗಿರಲಿ, ಓಕೆನಾ, ಪೇಸ್ಟು. ಅದು ಹೇರಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ತೆಳುವಾಗಿ ಮಾಡ್ಕೊಂಬಿಟ್ರೆ ಫುಲ್ ಇಲ್ಲೆಲ್ಲ ಸೋರ್ತಿರುತ್ತೆ. ಸೊ ಹಾಗಾಗಿ ತಿಕ್ಕಾಗಿರಲಿ ಪೇಸ್ಟು. ಸೊ ನೀಟಾಗಿ ಚೆನ್ನಾಗಿ ಒಂದು ತಿಳ್ಕೊಳ್ಳಿ. ಯಾವಾಗ ಅದು ನಾವು ಏನಾದರೂ ಹೇರ್ ಮಾಸ್ಕು ಅಥವಾ ಏನಾದರೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತಂದರೆ ಹೇರಲ್ಲಿ ಯಾವತ್ತೂ ಆಯಿಲ್ ಇರಬಾರ್ದು, ಆವಾಗ ಏನೂ ಕೂತ್ಕೊಳ್ಳಲ್ಲ, ಓಕೆನಾ. ಸೊ ನೀಟಾಗಿ ಹೇರ್ ವಾಶ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಡೇ ನೀವು ಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ರೂಟಿಂದ ಹಿಡಿದು ಎಲ್ಲ ನೀಟಾಗಿ ಅಪ್ಲೈ ಮಾಡಿ, ಕೂದಲು ಲೆಂತ್ಗೂ ನೀವು ಹಾಕೋಬೋದು. ಅಪ್ಲೈ ಮಾಡಿಬಿಟ್ಟು ಒಂದು 1/2 hour 1 hour ಬಿಟ್ಬಿಡಿ. ಆ್ಯಂಡ್ ಅದಾದಮೇಲೆ ಲೈಕ್ ನಿಮಗೆ ತಣ್ಣೀರಲ್ಲಿ ಸ್ನಾನ ಮಾಡೋವಂಥ ಅಭ್ಯಾಸ ಇದೆ, ತಣ್ಣೀರಲ್ಲಿ ಮಾಡಿ. ಅಥವಾ ಇಲ್ಲ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೀವು ತಲೆನ ವಾಶ್ ಮಾಡ್ಕೋಬೋದು, ಓಕೆನಾ. ಸೊ ಇದನ್ನು ಒಂದಷ್ಟು ದಿನ ರೆಗ್ಯುಲರಾಗಿ ಮಾಡ್ಕೊಂಬಂದು ತಿಂಗ್ಳಿಗೆ 1 ಸತಿ ಮಾಡಿದ್ರೂ ಸಾಕು. ಲೈಕ್ ನಮಗೆ ಹೇರ್ ಕೇರ್ ಆದಂಗೂ ಆಗುತ್ತೆ, ಒಂಥರ ರಿಫ್ರೆಶ್ಮೆಂಟ್ ಆದಂಗೂ ಆಗುತ್ತೆ. ಲೈಕ್ ನಮಗೇನು ಬೇಕು ಕೂದಲಿಗೆ ಔಟರಿಂದ ನಾವು ಏನು ಕೊಡೋಕ್ಕಾಗತ್ತೆ ಸಾಧ್ಯ ನಮ್ಮ ಕೂದಲಿಗೆ, ಅದನ್ನು ನಾವು ಕೊಡ್ಬೋದು, ಓಕೆನಾ. ತುಂಬಾ ಯೂಸ್ಫುಲ್ ಆಗುವಂಥದ್ದು. ಇವಾಗ ಎಲ್ಲರ ಮನೆ ಹತ್ರನೂ ದಾಸವಾಳದ ಹೂವು ಇದ್ದೇ ಇರುತ್ತೆ. ಸೊ ನೀವು ತೊಗೋಬೋದು. ಅಥವಾ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಅಕ್ಕಪಕ್ಕ ಮನೇಲಿ ಇರುತ್ತೆ, ಅಥವಾ ಎಲ್ಲಾದರೂ ಸಿಕ್ಕಿದಾಗ ನೋಡಿ, ತುಂಬಾ ಚೆನ್ನಾಗಿ. ಆ್ಯಂಡ್ ಪೌಡ್ರ್ ತೊಗೋಬೋದಾ ಅಂತ ಕೇಳಬೇಡಿ, ಬೇಡ, ಪೌಡ್ರ್ ಬೇಡ. ನ್ಯಾಚುರಲ್ ಆಗಿದ್ದರೆ ನ್ಯಾಚುರಲ್ ಆಗಿ ತೊಗೊಳ್ಳಿ, ಅದು ತುಂಬಾ ದಿ ಬೆಸ್ಟ್, ಓಕೆನಾ. ಸೊ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಒಂದಷ್ಟು ದಿನ ಮಾಡ್ಕೊಂಬನ್ನಿ, ತುಂಬಾ ಯೂಸ್ಫುಲ್ ಆಗುವಂಥದ್ದು, ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಆರಾಮಾಗಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ.
ದಪ್ಪ ಬರುತ್ತೆ, ಕಪ್ಪಗಿರುತ್ತೆ. ಸೊ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನಾನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುವಂಥದ್ದು, ಸರಿನಾ? ಸೊ ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಅದ್ರ ತಕ್ಕನಾಗೆ ನಾವು ಚೆನ್ನಾಗಿ ನ್ಯೂಟ್ರಿಷನ್ ಇರುವಂಥ ಫುಡ್ಡನ್ನು ತಿನ್ನೋದ್ರಿಂದ ಸೊ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.